ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ನಿಮ್ಮಿಬ್ಬರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಇರುತ್ತೆ, ನೋಡೋಣ. ಇದು ನಂಬರ್ 1, ನಂಬರ್ 2 ಆ ಥರ 2 ಪೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಪೈಲ್ ನಂಬರ್ 1 ಬೇಕಾ, ಪೈಲ್ ನಂಬರ್ 2 ಬೇಕಾ ಆ ಥರ ನೋಡಿ ತಗೊಳ್ಳಿ. ಇಲ್ಲಿ ಪೈಲ್ ನಂಬರ್ 1 ಏನ್ ಬಂದಿದೆ ನೋಡೋಣ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಆ ಥರ ಇದೆ. ಇದು ಆಮೇಲೆ ನೋಡೋಣ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಪೈಲ್ ನಂಬರ್ 1. ನಿಮಗೆ ಕಾರ್ಡ್ ಏನ್ ಬರಬಹುದು ನೋಡೋಣ. ನಿಮ್ಮಿಬ್ಬರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೋಡ್ಕೊಳ್ಳೋಣ. ದಿ ಚಾರಿಯಟ್ ಕಾರ್ಡ್. ಇಲ್ಲಿ ಹೈ ಪ್ರೀಸ್ಟೆಸ್, ಇಲ್ಲಿ 10 of swords, Queen of Cups, ಮತ್ತೆ 2 of Pentacles, bottom of the deck, 10 of Wands. ಇಲ್ಲಿ the man holding a heart. ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಸದ್ಯದಲ್ಲಿ ಏನ್ ಭಾವನೆಗಳಿದೆ ಅದನ್ನ ನೋಡೋಣ. ನಿಮ್ ಕಾರ್ಡ್ ನಂಬರ್ 45, ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಮತ್ತೆ ಇನ್ ಸ್ವಲ್ಪ ಕಾರ್ಡ್ಸ್ ನೋಡ್ಬಿಡೋಣ. ಇಲ್ಲಿ ದಿ ಚಾರಿಯಟ್ ಕಾರ್ಡ್ ಇದೆ. ನಿಮ್ಮ ಮನಸ್ಸಲ್ಲಿ ಏನೇನು ಭಾವನೆಗಳು ನಡೀತಾ ಇದೆ ಅಟ್ ಪ್ರೆಸೆಂಟ್ ಆ ಥರ ನೋಡೋಣ. ಇಲ್ಲಿ ನಿಮ್ಮ ಪರ್ಸನ್ ಯಾರೇ ಇರಬಹುದು, ಅವ್ರನ್ನ ತುಂಬಾ ನೆನಪಿಸ್ಕೊತಾ ಇದ್ದೀರಾ ನೀವು. ಇಲ್ಲಿ ಮತ್ತೆ ಹಾಗೆ ನೋಡೋಣ ಏನ್ ಭಾವನೆಗಳಿರಬಹುದು ನಿಮ್ಮ ಮನಸ್ಸಲ್ಲಿ. ಇಲ್ಲಿ 10 of Pentacles, ದಿ ಟೆಂಪರೆನ್ಸ್ ಕಾರ್ಡ್, Knight of Wands, ಮತ್ತೆ 6 of Pentacles, ಹಾಗೆ 4 of Swords, bottom of the deck. ಇಲ್ಲಿ 7 of Wands. ನಿಮ್ಗಿಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ನಿಮ್ಮ ಭಾವನೆಗಳು ಏನಪ್ಪ ಆ ಥರ ನೋಡಿದಾಗ ಇಲ್ಲಿ ನಾನಾ ಥರದ ಭಾವನೆಗಳಿದೆ ನಿಮ್ಮಲ್ಲಿ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಒಂದು ಕಾಲ್ಗೋಸ್ಕರ, ಮೆಸೇಜ್ಗೋಸ್ಕರ ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಆದರೆ ಕೆಲವು ಸರಿ ತುಂಬ ಪೇಷನ್ಸಿಂದ ಕಾಯ್ತಾ ಇದ್ದೀರಾ. ತುಂಬ ಡೌಟ್ಸ್ ಇದೆ ಮನಸ್ಸಲ್ಲಿ. ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ ಆ ಥರ ಮನಸ್ಸಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೀರಾ, ಒಳ್ಳೆ ರಿಚ್ ಫ್ಯಾಮಿಲಿನಲ್ಲಿ ಇದ್ದೀರಾ ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಕೆಲವು ನಿಮ್ಮ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ. ಎಷ್ಟೇ ಆಂಗ್ಸೈಟಿ ಇರಬಹುದು, ಎಷ್ಟೇ ನೋವಿರಬಹುದು ಮನಸ್ಸಲ್ಲಿ, ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ನೀವು ತಿಳ್ಕೊಂಡಿದ್ದೀರಾ ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ಭಾವನೆಗಳಿರಬಹುದು, ಯಾವುದೇ ಕಾಯುವಿಕೆ ಇರಬಹುದು, ಮನಸ್ಸಲ್ಲಿ 100 ಥರ ಯೋಚನೆಗಳು ಬರ್ತಾ ಇದೆ. ನನ್ನ ಜೀವನದಲ್ಲಿ ಯಾಕೆ ಹೀಗೆ ನಡಿಬೇಕು, ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಕೆಲವರು. ಇಲ್ಲಿ ಆನ್ ಅಂಡ್ ಆಫ್ ಎನರ್ಜಿ ತೋರಿಸ್ತಾ ಇದೆ. ಕೆಲವು ಸರಿ ನೀವು ಮಾತಾಡಬಹುದು ಇಲ್ಲಿ ಕೆಲವರಿಗೆ, ಆದರೆ ಕೆಲವ್ರಿಗೆ ಸ್ವಲ್ಪ ದಿನ ಮಾತಾಡಿದ್ಮೇಲೆ ಮತ್ತೆ ಬ್ಲ್ಯಾಂಕ್ ಆಗ್ತೀರಾ. ಮತ್ತೆ ಏನು ಕಾಲ್ಸ್ ಇರಲ್ಲ, ಮೆಸೇಜಸ್ ಇರಲ್ಲ.
ಆ ಥರನೂ ಇಲ್ಲಿ ಆನ್ ಆ್ಯಂಡ್ ಆಫ್ ಎನರ್ಜಿ ತೋರಿಸ್ತಾ ಇದೆ. ಆದಷ್ಟು ಬೇಗ ನಾನು ಒಂದು ತೀರ್ಮಾನ ತಗೋಬೇಕು ಅಂತ ಎಷ್ಟೋ ಸರಿ ಅನ್ಕೋತೀರಾ, ಆದರೆ ನಡೀತಾ ಇಲ್ಲ. ಅದು ನಿಮ್ಮ ಆಸೆಗೆ ತಕ್ಕ ಹಾಗೆ ಯಾವ ಕೆಲಸಗಳೂ ಇಲ್ಲಿ ನಡೀತಾ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೋತೀರಾ, ಆದ್ರೂ ಆಂಗ್ಸೈಟಿ ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿ ತುಂಬಾ ಡೌಟ್ಸ್ ಇದೆ. ಅಲ್ಲಿ ಏನ್ ಮಾಡ್ತಾ ಇರಬಹುದು, ಏನ್ ನಡೀತಾ ಇರಬಹುದು ಅವ್ರ ಜೀವನದಲ್ಲಿ, ಆ ಥರನೂ ನೀವು ತುಂಬಾ ಯೋಚನೆಗಳು ಮಾಡ್ಕೋತೀರಾ. ಇಲ್ಲಿ ಯಾವುದೇ ಸಂಬಂಧ ಬರ್ಬೋದು, ಯಾವುದೇ ಏನೇ ಮನೆಯಲ್ಲಿ ನೋಡಿದ್ರೂ ಸಹಿತ ನಿಮ್ಗೆ ಯಾವುದು ಇಷ್ಟ ಆಗ್ತಾ ಇಲ್ಲ, ಆ ಥರನೂ ಇದೆ ನಿಮ್ಗೆ. ಇಲ್ಲಿ ಒಂಥರ ಸಿಟ್ಟು, ಕೋಪ, ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ, ಆ ಥರನೂ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನೇ ಭಾವನೆ ಇರಬಹುದು, ನೀವಿಲ್ಲಿ ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗತ್ತೆ ಅನ್ನೋದು 6 ಆಫ್ ಸಾರ್ಟ್ಸ್ ಹೇಳತ್ತೆ. ಸ್ವಲ್ಪ ದಿನ ನೀವು ಕಾದು ನಿಮ್ಮ ಭಾವನೆಗಳನ್ನೆಲ್ಲ ಹೀಲ್ ಮಾಡಿಕೊಂಡಾಗ, ಕೆಲವು ಮೆಡಿಟೇಷನ್ಗಳು, ಕೆಲವು ಪ್ರೇಯರ್ಸ್ಗಳು, ವಿಶಸ್ಗಳು ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಇಲ್ಲಿ ದಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ನೀವು ಯಾವ ವಿಷಯಕ್ಕೆ ಕಾಯ್ತಾ ಇದ್ದೀರಾ ಆ ಒಂದು ಮೆಸೇಜ್ ಬರಬಹುದು. ಆ ಥರ ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ. ಆದರೆ ಇದಕ್ಕೋಸ್ಕರ ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಇಲ್ಲಿ ಎನರ್ಜಿಗಳು ಯಾವ್ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರಬಹುದು, ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡವಾಗ ದಿ ಚಾರಿಯಟ್ ಕಾರ್ಡ್, ದಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಆ ಥರ ನಿಮ್ಗಿಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಅವರು ಯಾವ ಪರಿಸ್ಥಿತಿನಲ್ಲಾದ್ರೂ ಇರಬಹುದು, ನಿಮ್ಮ ವ್ಯಕ್ತಿ ಯಾವುದೇ ಎನರ್ಜಿನಲ್ಲಿ ಇರಬಹುದು, ಆದಷ್ಟು ಬೇಗ ಕಡಿಮೆ ಆಗುತ್ತೆ. ನೀವು ಹೀಲ್ ಮಾಡ್ಕೊಂಡಾಗ, ಕೆಲವು ಪ್ರೇಯರ್ಸ್ಗಳನ್ನ ಹೇಳ್ಕೊಂಡಾಗ ಯಾವುದೇ ಕೆಲವು ಎನರ್ಜಿಗಳು ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಗೆ ಇಲ್ಲೊಂದು ಕಮಿಟ್ಮೆಂಟ್ ಆಗಬಹುದು, ಒಂದು ಎಂಗೇಜ್ಮೆಂಟ್ ಇರಬಹುದು. ಆ ಥರ ಇಲ್ಲಿ 10 ಆಫ್ ವ್ಯಾಂಡ್ಸ್, ಯಾವುದೇ ಬ್ಯಾಡ್ ಎನರ್ಜಿ ಅದೆಲ್ಲ ಕಡಿಮೆ ಆಗೋ ಸೂಚನೆ ಕೊಡುತ್ತೆ. ಆದರೆ ಅದಕ್ಕೋಸ್ಕರ ನೀವು ಮನಸ್ಸು ಮಾಡಬೇಕು. ಆ ಥರನೂ ಇಲ್ಲಿ ನಿಮಗೆ ಬರ್ತಾ ಇದೆ ಕಾರ್ಡ್ಸ್. ಇಲ್ಲಿ ನಿಮ್ಮ ಪರ್ಸನ್ಗೆ ಎನರ್ಜಿ ನೋಡೋಣ ಏನಿರಬಹುದು. ಅವರೀಗ ಏನು ಯೋಚನೆ ಮಾಡ್ತಾ ಇರಬಹುದು, ನಿಮ್ಮ ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರಾ ಏನು ನೋಡೋಣ. ಆ ಥರ ಈಗ ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ನೀವೊಂದು ಆಂಗ್ಸೈಟಿನಲ್ಲಿದ್ದೀರಾ, ಯಾವುದ್ರಲ್ಲೂ ಮನಸ್ಸು ಕೊಡಕ್ ಆಗ್ತಾ ಇಲ್ಲ, ಏನು ನಡೀತಾ ಇರಬಹುದು ಅವ್ರ ಜೀವನದಲ್ಲಿ, ಯಾಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಆ ಥರ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಅವರ ಪರಿಸ್ಥಿತಿ ಹೇಗಿದೆ, ಅವರ ಸಿಚುವೇಶನ್ ಹೇಗಿದೆ ನೋಡೋಣ. ಅವ್ರದ್ದೇನು ಸಿಚುವೇಶನ್ ಇರಬಹುದು. ಆ ಥರ ನೋಡಿದಾಗ ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, 5 of Pentacles, Knight of Swords, one more, 6 of Cups. ನಿಮ್ಮನ್ನ ನೆನೆಸ್ಕೋತಾ ಇದ್ದಾರೆ ಅವರು. ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್, ನಿಮ್ಮನ್ನ ನೆನಪಿಸ್ಕೋತಾ ಇದ್ದಾರೆ. ಮತ್ತೆ ಕಾರ್ಡ್ಸ್ ನೋಡೋಣ. ಕೆಲವು ಯಾವುದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಸಿಕ್ಕಾಕೊಂಡಿರಬಹುದು. ಅವರು ಮನೆಯ ಪರಿಸ್ಥಿತಿ ಸರಿಗಿಲ್ದಿರಬಹುದು. ಆ ಥರನೂ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್, 6 of Wands, 8 of Strength card, number 8. Wow, the Sun card, Queen of Pentacles, bottom of the deck, the Judgment. ಆ ಥರ ನೋಡಿದಾಗ ನಿಮ್ಗಿಲ್ಲಿ ನಿಮ್ಮ ಪರ್ಸನ್, ಆ ವ್ಯಕ್ತಿಯ ಒಂದು ಸಿಚುಯೇಷನ್ ನೋಡೋಣ, ಅವರ ಭಾವನೆಗಳನ್ನ ನೋಡೋಣ. ಅವ್ರ ಭಾವನೆಗಳನ್ನ ನೋಡಿದಾಗ ಇಲ್ಲೆಲ್ಲ ಒಳ್ಳೆ ಕಾರ್ಡ್ಸ್ ಬಂದಿದೆ.
ಅವ್ರಿಗೊಂದು ಒಳ್ಳೆ ಎನರ್ಜಿ ಇದೆ. ಸದ್ಯದಲ್ಲಿ ನಿಮ್ಮನ್ನ ನೆನೆಸ್ಕೋತಾ ಇದ್ದಾರೆ ಅವರು. ನಿಮ್ಮ ಪ್ರೀತಿ ಇಲ್ಲೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ದಿ ಸ್ಟ್ರೆಂತ್ ಕಾರ್ಡ್, ದಿ ಸನ್ ಕಾರ್ಡ್, ಮತ್ತಿಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ತೋರಿಸ್ತಾ ಇದೆ, ಹಸ್ಬೆಂಡ್ ಅಂಡ್ ವೈಫ್ ಕನೆಕ್ಷನ್. ಆದ್ರಿಂದ ಕೆಲವು ಯಾವುದೇ ಅವರ ಈಗ ಸದ್ಯದ ಪರಿಸ್ಥಿತಿ ಇರಬಹುದು. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ 5 ಆಫ್ ಪೆಂಟಕಲ್ಸ್ ಎನರ್ಜಿ ಅದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಮನೆಯ ಪರಿಸ್ಥಿತಿ ಸರಿಗಿಲ್ದಿರಬಹುದು, ಆದ್ರಿಂದ ಅವ್ರಿಗೆ ಇಲ್ಲಿ ಡಿಲೇ ಆಗ್ತಾ ಇರಬಹುದು ನಿಮ್ಮ ಮೇಲೆ ಒಂದು ಆಕ್ಷನ್ ತಗೊಳಕ್ಕೆ. ಮನೆಯಲ್ಲಿ ಇಲ್ಲೊಂದು ಲೇಡಿ ಎನರ್ಜಿ ತೋರಿಸ್ತಾ ಇದೆ, ತಾಯಿ ಇರಬಹುದು. ಆ ಒಂದು ಎನರ್ಜಿ ಅವ್ರಿಗೆ ತಡೀತಾ ಇದೆ. ಆದ್ರಿಂದ ಅವ್ರಿಗೂ ಬೇಜಾರಾಗಿದೆ. ನಿಮ್ಮನ್ನ ನೆನಪಿಸ್ಕೋತಾರೆ, ನಿಮ್ಮ ಹಳೆಯ ನೆನಪುಗಳು, ನೀವೆಲ್ಲ ಮಾತಾಡಿದ್ದು ಅದೆಲ್ಲ ತುಂಬಾ ನೆನಪಿದೆ ಅವ್ರಿಗೆ. ನಿಮ್ಮನ್ನ ನೆನಪಿಸ್ಕೋತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಆಕ್ಷನ್ ತಗೊಳಕ್ ಇಲ್ಲಿ ಆಗ್ತಾ ಇಲ್ಲ. ಆದ್ರೆ ಮುಂದೆ ಒಂದು ಒಳ್ಳೆ ಪರಿಸ್ಥಿತಿ ಬರಬಹುದು. ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ, ಇಲ್ಲಿ 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇದೊಂದು ಸಕ್ಸಸ್ ತಗೊಳುತ್ತೆ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ಕಮಿಟ್ಮೆಂಟ್ ಆಗಬಹುದು ಅಥವಾ ಮ್ಯಾರೇಜ್ ಇರಬಹುದು. ಅದಿಲ್ಲಿ ನಡೀತಾ ಹೋಗುತ್ತೆ ಅನ್ನೋದನ್ನ ದಿ ಸನ್ ಕಾರ್ಡ್, ಸ್ಟ್ರೆಂತ್ ಎಲ್ಲ ಹೇಳ್ತಾ ಹೋಗುತ್ತೆ. ನೀವು ಮುಂದೆ ಒಂದು ಹ್ಯಾಪಿ ಲೈಫ್, ಒಂದು ಫ್ಯಾಮಿಲಿ ಲೈಫ್ನ ಲೀಡ್ ಮಾಡ್ತೀರಾ. ನೀವು ಸದ್ಯದಲ್ಲಿ ಕೆಲವು ಎನರ್ಜಿಗಳಿರಬಹುದು. ನಾನು ಮೊದಲೇ ಹೇಳ್ದ ಹಾಗೆ ನೀವು ಕೆಲವು ಮೆಡಿಟೇಷನ್ ಆಗಲಿ, ಕೆಲವು ಪ್ರೇಯರ್ಸ್ ಆಗಲಿ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಕೆಲವು ಎನರ್ಜಿಗಳು ಸ್ವಲ್ಪ ಕಡಿಮೆ ಆಗಬಹುದು, ಅದರದ್ದು ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಆ ಬ್ಯಾಡ್ ಎನರ್ಜಿ ನಿಮಗೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ದಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತೆ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫ್ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಅವರ ಫ್ಯಾಮಿಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಫ್ಯಾಮಿಲಿಯಿಂದ ಒಪಿನಿಯನ್ ಬೇಕಾಗುತ್ತೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫು ಈ ಒಂದು ಜರ್ನಿ ಮುಂದೆ ಒಂದು ಸೋಲ್ಮೇಟ್ ಕನೆಕ್ಷನ್ ತಗೊಂಡು ಚೆನ್ನಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಯಾವುದೇ ನೆನಪುಗಳಿರಬಹುದು, ನಿಮ್ಮ ಪರ್ಸನ್ ನಿಮಗೋಸ್ಕರ ಬರ್ತಾರೆ, ನಿಮ್ಮನ್ನ ಮರ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ದಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ನಿಮಗೆ ನೀವು ಆರಿಸ್ಕೊಂಡಿರೋ ಕಾರ್ಡ್. ಇಲ್ಲಿ ಜಡ್ಜ್ಮೆಂಟ್ ಇರೋದ್ರಿಂದ ಮತ್ತೆ ಏಸ್ ಆಫ್ ಪೆಂಟಕಲ್ಸ್ ಇದೆಲ್ಲ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಅವರು ಸದ್ಯದಲ್ಲಿ ಯಾವುದೇ ಪರಿಸ್ಥಿತಿ ಇರಬಹುದು, ಅವ್ರಿಗೆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರಬಹುದು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋತಾರೆ. ಮಧ್ಯ ನಿಮ್ಮನ್ನ ತುಂಬಾ ನೆನಪಿಸ್ಕೋತಾ ಇದ್ದಾರೆ ಇಲ್ಲಿ. ಆದ್ರೆ ಅದೆಲ್ಲ ಕ್ಲಿಯರ್ ಆಗಿ ಇಲ್ಲಿ ಒಂದು ಕಮಿಟ್ಮೆಂಟ್ ನಡೆಯುತ್ತೆ ಅನ್ನೋದನ್ನ ಕಾರ್ಡ್ಸ್ಗಳು ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ನೋಡೋಣ ಏನಿರಬಹುದು, ನಿಮಗೆ ಮೆಸೇಜಸ್ ಏನ್ ಕೊಡಬಹುದು. ಹತ್ರ ನೋಡಿದಾಗ ಇಲ್ಲಿ ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ ಥರ ಮೆಸೇಜ್ ಬರ್ತಾ ಇದೆ. ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಒನ್ ಮೋರ್, ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕ್ಯಾಲಿಟಿ. ನಿಮಗೆ ಈ ಮೆಸೇಜ್ಗಳು ಬಂದಿದೆ. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಇಷ್ಟು ದಿವಸ ನೀವು ಯಾವುದಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆಂಗ್ಸೈಟಿ, ನಿಮ್ಮ ನೋವು ಅದೆಲ್ಲ ಕಡಿಮೆ ಆಗುತ್ತೆ ನಿಮಗೆ. ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಇಲ್ಲಿ ಯಾವುದೇ ಭಾವನೆಗಳಿರಬಹುದು, ಯಾವುದೇ ಪರಿಸ್ಥಿತಿ ಇರಬಹುದು, ನಿಮ್ಮ ಪರ್ಸನ್ ಇಲ್ಲಿ ಸೇಫ್ ಆಗಿದ್ದಾರೆ. ನಿಮಗೋಸ್ಕರ ಅವರು ಬರ್ತಾರೆ, ಪ್ರಪೋಸ್ ಮಾಡ್ತಾರೆ. ಆ ಥರ ನಿಮಗೆ ಮೆಸೇಜ್ ಇದೆ. ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಯಾವುದೇ ಒಂದು ಅವರು ವರ್ಕ್ ಮಾಡ್ತಾ ಇರಬಹುದು, ಬಿಸ್ನೆಸ್ ಇರಬಹುದು, ಅವ್ರ ಜಾಬ್ ಇರಬಹುದು, ಮುಂದೆ ನಿಮಗೆ ಒಳ್ಳೆ ಒಂದು ಪ್ರಾಸ್ಪ್ಯಾರಿಟಿ ಇದೆ ಅನ್ನೋದನ್ನ ಹೇಳುತ್ತೆ. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕ್ಯಾಲಿಟಿ. ನಾ ಮೊದಲೇ ಹೇಳ್ದಾಗೆ ಕೆಲವು ಹೀಲ್ ಮಾಡ್ಕೋಬೇಕಾಗತ್ತೆ, ನೀವು ಕೆಲವು ಪ್ರೇಯರ್ಸ್ ಮಾಡಬೇಕಾಗತ್ತೆ, ಮತ್ತೆ ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡಬೇಕಾಗತ್ತೆ. ಆದ್ರಿಂದ ನಿಮ್ಮ ಲೈಫು ಮುಂದೆ ತುಂಬಾ ಚೆನ್ನಾಗಿದೆ ಆ ಥರ ಇಲ್ಲಿ ಹೇಳ್ತಾ
ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನೀವು ಒಂದು ನಿಮ್ಮ ಪರ್ಸನ್ ಮೆಸೇಜ್ಗಾಗಲಿ ಒಂದು ಕಾಲ್ಗಾಗಲಿ ಇಲ್ಲಿ ಕಾಯಬಹುದು. ಇಲ್ಲಿ ಒಂದು ಕಮಿಟ್ಮೆಂಟ್ ತಗೊಳುತ್ತೆ, ಒಂದು ಆ್ಯಕ್ಷನ್ ಇದೆ, ಇಲ್ಲಿ ಒಂದು ಪ್ರಾಸ್ಪ್ಯಾರಿಟಿ ಸಹಿತ ತೋರಿಸ್ತಾ ಇದೆ. ಆದ್ರಿಂದ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಆ ಥರ ನಿಮಗೆ ಮೆಸೇಜ್ ಇದೆ. ಆದ್ರಿಂದ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಡೋರ್ ಟು ಪರ್ಸನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ಕಾರ್ಡ್ ಬಂದಿದೆ ನಿಮಗೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು, ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. Queen of Pentacles, 5 of Swords, King of Swords, the Justice card, ಇಲ್ಲಿ the Hanged Man, bottom of the deck, the Fool card, ನೆಕ್ಸ್ಟ್ ಕಾರ್ಡ್ಸ್. ನಿಮ್ಮಿಬ್ಬರ ಮನಸ್ಸಲ್ಲಿ ಏನು ನಡೀತಾ ಇದೆ, ಈಗ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ನೋಡೋಣ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಫೈವ್ ಆಫ್ ಪೆಂಟಿಕಲ್ಸ್, 10 of Wands, Judgment card, ಮತ್ತೆ Ace of Swords, bottom of the deck, 8 of Swords. ನಿಮ್ಮ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅಂತಂದ್ರೆ 8 of Swords. ತುಂಬಾ ಆಂಗ್ಸೈಟಿ ಇದೆ. ಕಾಲ್ ಮಾಡ್ತಾರಾ ಇಲ್ವಾ, ತುಂಬ ಬೇಜಾರಲ್ಲಿದ್ದೀರಾ, ಆ ಥರ ಇಲ್ಲಿ ಕಾರ್ಡ್ಸ್ಗಳು ತೋರಿಸ್ತಾ ಇದೆ ನಿಮಗೆ. ಇಲ್ಲಿ 5 ಆಫ್ ಸಾರ್ಟ್ಸ್, 8 ಆಫ್ ಸಾರ್ಟ್ಸ್. ತುಂಬ ದಿವಸದಿಂದ ಕಾಲ್ ಇಲ್ದಿರಬಹುದು, ಅಥವಾ ಇಲ್ಲಿ ಕೆಲವರಿಗೆ ಬ್ರೇಕಪ್ ಆಗಿರಬಹುದು. ಇಲ್ಲೊಂದು ಹ್ಯಾಂಗ್ಡ್ ಎನರ್ಜಿ ತೋರಿಸ್ತಾ ಇದೆ ನಿಮಗೆ. ತುಂಬ ಮನಸ್ಸಲ್ಲಿ ಬೇಜಾರಿದೆ. ಏನಾಗುತ್ತೋ, ಕಾಲ್ ಮಾಡ್ತಾರಾ ಇಲ್ವಾ, ನನ್ನನ್ನು ಮರ್ತು ಬಿಡ್ತಾರಾ, ಆ ಥರ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಯಾವ ಕೆಲಸ ಮಾಡೋಕ್ಕೆ ಮೂಡಿಲ್ಲ. ಕೆಲವು ಪ್ರೇಯರ್ಸ್ಗಳನ್ನೆಲ್ಲ ಮಾಡ್ಕೋತಾ ಇದ್ದೀರಾ. ಅವ್ರು ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ನನಗೆ, ಆ ಥರ ತುಂಬ ದೇವ್ರುಗಳನ್ನ ಕೇಳ್ಕೊತಾ ಇದ್ದೀರಾ. ಕೆಲವು ಸರಿ ಮರ್ತು ನಿಮ್ಮ ಕೆಲವು ಕೆಲಸಗಳಲ್ಲಿ ಮಗ್ನರಾಗ್ತೀರಾ. ಆದರೆ ಮತ್ತೆ ಅದೇ ಯೋಚನೆ, ಮತ್ತೆ ಅದೇ ಹಳೆ ನೆನಪುಗಳು ತುಂಬ ಕಾಡುತ್ತೆ ನಿಮಗೆ. ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮುಂದೆ ನಿಮ್ಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗಬಹುದು. ಯಾವುದೇ ಒಂದು ಆರ್ಗ್ಯುಮೆಂಟ್ಸ್ ಆಗಿರಬಹುದು ನಿಮ್ಮಲ್ಲಿ. ಮುಂದೆ ಇಲ್ಲೊಂದು ಪಾಸಿಟಿವ್ ಚೇಂಜ್ ತಗೊಳುತ್ತೆ ಅನ್ನೋದನ್ನ ಇಲ್ಲಿ ದಿ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಮತ್ತೆ ಏಸ್ ಆಫ್ ಸಾರ್ಟ್ಸ್ ಇದೆರಡು ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಒಂದು ಪಾಸಿಟಿವ್ ಚೇಂಜ್ ಬರುತ್ತೆ. ಯಾವುದೇ ನಿಮ್ಮ ಎನರ್ಜಿ ಈಗ ಸದ್ಯದಲ್ಲಿ ಹ್ಯಾಂಗ್ ಆಗಿರಬಹುದು, ಸ್ಲೋ ಆಗಿರಬಹುದು. ಮುಂದೆ ಅದು ಒಂದು ಮೊಮೆಂಟಮ್ ತಗೊಳ್ಳುತ್ತೆ. ಇಲ್ಲಿ ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್ ನಿಮ್ಮ ಕಾರ್ಡ್ ಮೆಸೇಜ್, ನೀವು ಆರಿಸ್ಕೊಂಡಿರೋ ಕಾರ್ಡ್. ಸದ್ಯದಲ್ಲಿ ಇಲ್ಲಿ ಕೆಲವರು ಪ್ರೇಯರ್ಸ್ಗಳು ಮಾಡ್ತಾ ಇರಬಹುದು, ಮೆಡಿಟೇಷನ್ ಮಾಡ್ತಾ ಇರಬಹುದು. ನಿಮ್ಮ ವಿಷಯಗಳು ಪೂರ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ 10 ಆಫ್ ವ್ಯಾಂಡ್ಸ್ ಹೇಳುತ್ತೆ. ಆದರೆ ಸ್ವಲ್ಪ ಕಷ್ಟದಿಂದ ನಿಧಾನಕ್ಕೆ ಆಗುತ್ತೆ. ಆದರೆ ಅದಕ್ಕೋಸ್ಕರ ನೀವು ತುಂಬ ವರ್ಕ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಇಲ್ಲಿ 10 ಆಫ್ ವ್ಯಾಂಡ್ಸ್. ಯಾವುದೇ ನಿಮ್ಮ ನೆಗೆಟಿವ್ ಫೀಲಿಂಗ್ಸ್ ಇರಬಹುದು, ಇಲ್ಲಿ ಮುಂದೆ ಅದೊಂದು ಹ್ಯಾಪಿನೆಸ್ ತಗೊಳ್ಳುತ್ತೆ. ಮುಂದೆ
ಮುಂದೆ ಒಂದು ಹ್ಯಾಪಿ ಚೇಂಜ್ ಇದೆ ನಿಮಗೆ ನಿಮ್ಮ ಲೈಫಲ್ಲಿ. ಈ ಒಂದು ಬ್ಯಾಡ್ ಎನರ್ಜಿ ಸ್ವಲ್ಪ ದಿನ ಅಷ್ಟೇ. ಇಲ್ಲಿ ನಿಮಗೆ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲೊಂದು ಫುಲ್ ಕಾರ್ಡ್ ಇರೋದ್ರಿಂದ ಇಲ್ಲೊಂದು ಹೊಸ ಬಿಗಿನಿಂಗ್ ಆಗಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಆಗಿ ನೀವು ಮುಂದೆ ಖುಷಿಯಾಗಿರ್ತೀರಾ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಮತ್ತೆ ಇದಕ್ಕೆ ನಿಮ್ಮ ಪರ್ಸನ್ ಎನರ್ಜಿ ಏನಿರಬಹುದು, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ನೋಡೋಣ. ಆ ಥರ ನೋಡಿದಾಗ ಏನು ಕಾರ್ಡ್ಸ್ ಬರಬಹುದು, ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ಇಲ್ಲಿ ದಿ ಸ್ಟ್ರೆಂತ್ ಕಾರ್ಡ್, ಮತ್ತೆ 10 ಆಫ್ ವ್ಯಾಂಡ್ಸ್, ಇಲ್ಲಿ ಹೈ ಪ್ರೀಸ್ಟೆಸ್, ನೈಟ್ ಆಫ್ ಸಾರ್ಡ್ಸ್, ಮತ್ತೆ 3 ಆಫ್ ವ್ಯಾಂಡ್ಸ್. ಆ ಥರ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. 4 ಆಫ್ ಪೆಂಟಿಕಲ್ಸ್, ತುಂಬಾ ಪೊಸೆಸಿವ್ನೆಸ್ ಇದೆ ನಿಮ್ಮ ಬಗ್ಗೆ. ನಿಮ್ಮನ್ನ ಅವರು ಬಿಟ್ಕೊಡಲ್ಲ, ತುಂಬಾ ನೆನಪಿಸ್ಕೋತಾರೆ. ಯಾವುದೇ ಪರಿಸ್ಥಿತಿ ಇರಬಹುದು ಅದನ್ನ ನಿಭಾಯಿಸ್ತಾರೆ. ಮುಂದೆ ನಿಮಗೋಸ್ಕರ ಅವರು ಒಂದು ಆಕ್ಷನ್ ತಗೋತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ ಕಾರ್ಡ್ಸ್. ಮತ್ತೆ ಕಾರ್ಡ್ಸ್ ನೋಡೋಣ ಏನ್ ಹೇಳ್ತಾ ಹೋಗುತ್ತೆ ಅಂತ. ಇಲ್ಲಿ ದಿ ಚಾರಿಯಟ್ ಕಾರ್ಡ್, ನಿಮಗೋಸ್ಕರ ಬರ್ತಾರೆ ಅವರು. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಮತ್ತೆ ದಿ ಮೂನ್ ಕಾರ್ಡ್, ದಿ ಹ್ಯಾಂಗ್ಡ್ ಮನ್, ಮತ್ತೆ 9 ಆಫ್ ವ್ಯಾಂಡ್ಸ್ ಬಾಟಮ್ ಆಫ್ ದಿ ಡೆಕ್, 2 ಆಫ್ ಸಾರ್ಡ್ಸ್. ಅವ್ರಿಗೂ ಇಲ್ಲಿ ಒಂದು ಕಟ್ಟಿದಂತಹ ಪರಿಸ್ಥಿತಿ ಇದೆ. ಇಲ್ಲಿ ದಿ ಮೂನ್ ಕಾರ್ಡ್ ಇರೋದ್ರಿಂದ ಮತ್ತೆ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅಲ್ಲಿ ಸಹಿತ ಅವ್ರಿಗೆ ಪರಿಸ್ಥಿತಿಗಳು, ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ದಿರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಅವರು ನಿಭಾಯಿಸ್ಕೊಂಡು ನಿಮ್ಮ ಪ್ರೀತಿ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ ದಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ. ಇಲ್ಲಿ ದಿ ಚಾರಿಯಟ್, ನಿಮ್ಗೋಸ್ಕರ ಬರ್ತಾರೆ ಅವರು. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಯಾವುದೇ ಪರಿಸ್ಥಿತಿ ಇರಬಹುದು. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ದಿ ಮೂನ್ ಕಾರ್ಡ್. ಇಲ್ಲಿ ದಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳ್ಳುತ್ತೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ. ಯಾವುದ್ರ ಬಗ್ಗೆ ಅವರು ತುಂಬಾ ಯೋಚನೆ ಮಾಡಿದ್ದಾರೆ, ತಲೆ ಕೆಡಿಸ್ಕೊಂಡಿದ್ದಾರೆ, ನಿಮ್ಮ ತರನೇ ಅವರೂ ಡಿಪ್ರೆಸ್ ಅಲ್ಲಿ ಇದ್ದಾರೆ, ಆಂಗ್ಸೈಟಿನಲ್ಲಿ ಇದ್ದಾರೆ ಅನ್ನೋದು ಹೇಳ್ತಾ ಇದೆ. ಆದರೆ ಆದಷ್ಟು ಆ ಒಂದು ಬ್ಯಾಡ್ ಎನರ್ಜಿನ ಮುಗಿಸಿ ನಿಮ್ಮ ಕಡೆ ಬರ್ತಾರೆ ಅನ್ನೋದನ್ನ ಇಲ್ಲಿ 10 ಆಫ್ ವ್ಯಾಂಡ್ಸ್ ಹೇಳ್ತಾ ಇದೆ. ಮತ್ತೆ ಇಲ್ಲೊಂದು ಆಕ್ಷನ್ ತಗೋತಾರೆ ಅವರು. ಸದ್ಯದ ಪರಿಸ್ಥಿತಿ ಏನೇ ಇರಬಹುದು, ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನ ಬಿಟ್ಕೊಡಲ್ಲ, ಯಾವುದೇ ಪರಿಸ್ಥಿತಿನಲ್ಲೂ ನಿಮ್ಮನ್ನು ಬಿಟ್ಕೊಡಲ್ಲ ಅವರು. ಆ ಥರನೂ ಇಲ್ಲಿ ನಿಮಗೆ ಕಾರ್ಡ್ಸ್ ಬಂದಿದೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಾಟಮ್ ಆಫ್ ದಿ ಡೆಕ್. ಆದ್ರಿಂದ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರೋ, ಹೇಗೆ ಡಿಪ್ರೆಸ್ ಆಗಿದ್ದೀರೋ, ಹಾಗೆ ಅವ್ರದ್ದು ಸಹಿತ ಕೆಲವು ಎನರ್ಜಿಗಳು ವೀಕ್ ಆಗಿ ಕಾಣ್ತಾ ಇದೆ. ಇಲ್ಲಿ ನೀವು ಕೆಲವು ಪ್ರೇಯರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಹೀಲ್ ಆಗಿ, ಇಲ್ಲಿ ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್ ನೀವು ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮ್ಗೆ ಹಿಂದೆನೂ ನಿಮ್ಮ ಎನರ್ಜಿನಲ್ಲಿ ನೀವೊಂದು ಪ್ರೇಯರ್ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳ್ತಾ ಇತ್ತದು. ಆದ್ರಿಂದ ಯಾವುದೇ ಒಂದು ಎನರ್ಜಿ ಇರಬಹುದು, ಕಡಿಮೆ ಆಗ್ತಾ ಹೋಗುತ್ತೆ, ನಿಮಗೆ ಒಂದು ಹ್ಯಾಪಿನೆಸ್ ಇದೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮಗೋಸ್ಕರ ಬರ್ತಾರೆ, ಒಂದು ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ. ಯಾವುದೇ ಪರಿಸ್ಥಿತಿ ಆಗಿರಬಹುದು, ಸದ್ಯದಲ್ಲಿ ಇಲ್ಲೊಂದು ಚೇಂಜ್ ತಗೊಳ್ಳುತ್ತೆ ಅದು. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್, ನೋಡಿದ್ರಾ? ಮತ್ತೆ ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ನಿಮಗೆ ಒಳ್ಳೊಳ್ಳೆ ಮೆಸೇಜ್ ಬರ್ತಾ ಇದೆ. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸೆಸ್. ಬಾಟಮ್ ಆಫ್ ದಿ ಡೆಕ್, ವರ್ಕ್ ಥ್ರೂ ಯುವರ್ ಫಿಯರ್ಸ್.
ಯಾವುದೇ ನಿಮ್ಮ ಭಾವನೆಗಳಿರಬಹುದು ಇಲ್ಲಿ, ಅದನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕಾಗತ್ತೆ ನಿಮ್ಮ ಮೇಲೆ ನೀವು. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸೆಸ್. ಈ ಒಂದು ರಿಲೇಶನ್ಶಿಪ್ಪು ಸಕ್ಸಸ್ ಆಗಿ ನಡ್ಕೊಂಡು ಹೋಗ್ಬೇಕು ಆ ಥರ ನೀವು ಅನ್ಕೊಂಡ್ರೆ ಇಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬೇಕು. ಅ ನ್ಯೂಸ್ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್, ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್ ಆ ಥರ ಹೇಳ್ತಾ ಇದೆ. ಯಾವುದೇ ಪರಿಸ್ಥಿತಿ ಇರಬಹುದು ನಿಮ್ಮ ಪರ್ಸನ್ದು ಅಥವಾ ನಿಮ್ಮ ಪರಿಸ್ಥಿತಿ ಇರಬಹುದು, ಇಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್ ಆ ಥರ ನಿಮಗೆ ಮೆಸೇಜ್ ಇದೆ. ಆದ್ರಿಂದ ಯಾವ ಪರಿಸ್ಥಿತಿ ನೀವು ಎದುರಿಸ್ತಾ ಇದ್ದೀರಾ ಈಗ, ನೋ ಕಾಂಟ್ಯಾಕ್ಟ್ ಇರಬಹುದು, ಬ್ರೇಕಪ್ ಆಗಿರಬಹುದು, ಕೆಲವು ಸರಿ ಇಲ್ಲಿ ಕೆಲವು ಮಿರಾಕಲ್ಸ್ ಆಗಬಹುದು ನಿಮ್ಮ ಲೈಫಲ್ಲಿ, ಮತ್ತೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಮಾಡಬಹುದು. ಆ ಥರ ನಿಮ್ಗಿಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಆದ್ರಿಂದ ನಿಮ್ಮ ಲೈಫು ಹೀಗೆ ಮುಂದೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.